ದೆಹಲಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೋದಾಗ ಚರ್ಚೆಯಾದ ಮತ್ತೊಂದು ಗಂಭೀರ ವಿಷಯ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ. ಹೈಕಮಾಂಡು ವಿಸಿಬಲಿ ಅಪ್ಸೆಟ್ ಇದೆ. ನೋಡಿ, ಇದರಲ್ಲೂ ಪೊಲಿಟಿಕಲ್ ಮೆಸೇಜಿಂಗ್ ಹೆಂಗಿದೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಸ್ವತಃ ರಾಹುಲ್ ಗಾಂಧಿನೇ ಕೇಳಿದ್ರಂತೆ, ಯಾರ್ದು ಮಿಸ್ಟೇಕ್ ಇದು ಕಾಲ್ತುಳಿತದ್ದು ಅಂತ. ಸರ್ಕಾರದ್ದೇನೂ ಮಿಸ್ಟೇಕ್ ಇಲ್ಲ, ಪೊಲೀಸರೇ ತಪ್ಪು ಮಾಡಿದ್ರು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ನನಗೆ ಹೇಳೋದೇ ಲೇಟ್ ಮಾಡಿಬಿಟ್ರು ಪೊಲೀಸರು ಅಂದ್ರಂತೆ ಸಿದ್ದರಾಮಯ್ಯನವರು. ಕಾಲ್ತುಳಿತ ಆದಮೇಲೂ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದ ಫಂಕ್ಷನ್ಗೆ ಯಾಕೆ ಹೋದ್ರಿ ಅಂತ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ ಅಂದ್ರಂತೆ. ಅಲ್ಲಿಗೆ ಹೋದಾಗ ನನಗೆ ಗೊತ್ತೇ ಇರಲಿಲ್ಲ ವಿಷಯ. ಆಮೇಲೆ ಬುದ್ಧಿ ಏನೇನು ಹೇಳ್ಬೇಕು ಹೇಳಿದ್ದಾರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಇದರಲ್ಲಿ ಸರಿಯಾಗಿ ಹ್ಯಾಂಡಲ್ ಮಾಡಿ ಇತ್ಯಾದಿ ಹೇಳಿದ್ದಾರೆ. ಇದರಲ್ಲೂ ನೋಡಿ ನೀವು ಕಾಲ್ತುಳಿದ ಪ್ರಕರಣದಲ್ಲಿ RCB ಫೈನಲ್ ಮ್ಯಾಚ್ ಗೆದ್ದಾಗ ಸಂಭ್ರಮವನ್ನು ಇಬ್ಬರೂ ಈಕ್ವಲ್ ಆಗಿಬಿಟ್ರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಯಾರ್ದು ಕಡಿಮೆ ಇರಲಿಲ್ಲ ಸಂಭ್ರಮ. ಕಾರ್ಯಕ್ರಮ ಆಯೋಜನೆ ಆಯಿತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ. ಡಿ ಕೆ ಶಿವಕುಮಾರ್ ಅವರು ಕನಕಪುರದಿಂದ ನೇರವಾಗಿ HAL ಏರ್ಪೋರ್ಟಿಗೆ ಹೋಗಿ ಕನ್ನಡ ಧ್ವಜವನ್ನು ವಿರಾಟ್ ಕೊಹ್ಲಿ ಕೈ ಕೊಟ್ಟು ಸ್ವಾಗತಿಸಿ ಕಪ್ ಎತ್ತಿ ಹಿಡಿದು ಆ ನಂತರ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಓಡಾಡಿ ಅಲ್ಲಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೂ ಹೋಗಿ ಈಕ್ವಲಿ ಸಂಭ್ರಮ ಪಟ್ಟರು. ಸಿದ್ದರಾಮಯ್ಯನವರು ಈಸ್ ಅ ಬಿಗ್ ಟೈಮ್ ಕ್ರಿಕೆಟ್ ಫ್ಯಾನ್. ಮ್ಯಾಚ್ ಇದ್ದಾಗಲೆಲ್ಲ ಅವರು ಸ್ಟೇಡಿಯಂಗೆ ಹೋಗಿ ಕೂತ್ಕೋತಾರೆ. ಕಾರ್ಯಕ್ರಮದ ಆಯೋಜನೆ ಆಯಿತು, ಟ್ವೀಟ್ ಮಾಡಿದ್ರು, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನಿಸುವವನಿದ್ದೇನೆ, ಐತಿಹಾಸಿಕ ಕ್ಷಣದಲ್ಲಿ ಭಾಗಿಯಾಗಲು ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳಿದ್ರು, ಜನರನ್ನು ಕರೆದ್ರು. ಆದರೆ ಘಟನೆ ಆದಮೇಲೆ ತಲೆದಂಡ ಆಗಿದ್ಯಾರ್ಯಾರ್ದು? ಪೊಲೀಸ್ ಕಮಿಷನರ್ ದಯಾನಂದ್ ಸಿದ್ದರಾಮಯ್ಯನವರ ಪರಮಾಪ್ತರು. ಸಿದ್ದರಾಮಯ್ಯನವರು ಅತ್ಯಾಸಕ್ತಿಯಿಂದ ಹ್ಯಾಂಡ್ ಪಿಕ್ ಮಾಡಿ ಪೊಲೀಸ್ ಕಮಿಷನರ್ ಮಾಡಿದರು, ಅವರ ತಲೆದಂಡ. ಹೇಮಂತ್ ನಿಂಬಾಳ್ಕರ್ ಸಿದ್ದರಾಮಯ್ಯನವ್ರಿಗೆ ಮತ್ತೊಬ್ಬ ಆಪ್ತ IPS ಅಧಿಕಾರಿ, ಇಂಟೆಲಿಜೆನ್ಸ್ ಚೀಫ್. ಸುಮ್ಮನೆ ಯಾರನ್ನೂ ಮಾಡ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿಗಳ ಪಾಲಿಗೆ ಕಣ್ಣು ಕಿವಿಯಾಗಿರ್ತಾರೆ ಇಂಟೆಲಿಜೆನ್ಸ್ ಚೀಫು ಅಂದರೆ. ರಾಜ್ಯದ ತುಂಬ ಏನೇನಾಗ್ತಾ ಇದೆ, ಪೊಲಿಟಿಕಲಿ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ಬಂದು ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು. ಅವರು ತುಂಬ ಬೇಕಾದವ್ರನ್ನ ಮಾಡ್ಕೋತಾರೆ. ಹೇಮಂತ್ ನಿಂಬಾಳ್ಕರ್ನ ಮಾಡ್ಕೊಂಡಿದ್ರು, ಅವ್ರನ್ನ ಜವಾಬ್ದಾರಿಯಿಂದ ಮುಕ್ತ. ಗೋವಿಂದರಾಜು, MLC ಗೋವಿಂದರಾಜು, ಇಂಟೆಲಿಜೆನ್ಸ್ ಚೀಫು ಮುಖ್ಯಮಂತ್ರಿಗಳಿಗೆ ಕಣ್ಣು ಕಿವಿ ಆದರೆ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ, ಎಡಗೈ ಬಲಗೈ ಇದ್ದಂಗಿದ್ದರು. ಸದಾಕಾಲ ಮುಖ್ಯಮಂತ್ರಿಗಳ ಜೊತೆಗೆ. ಮುಖ್ಯಮಂತ್ರಿಗಳ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮ್ಯಾಚಿಗೆ ಹೋದರೆ ಜೊತೆಗಿರ್ತಾ ಇದ್ದವರೇ ಗೋವಿಂದರಾಜು, ಅವರು ಜವಾಬ್ದಾರಿಯಿಂದ ಮುಕ್ತ. ಇದಕ್ಕೆ ಕಾರಣ ಹೈಕಮಾಂಡು. ಕಾಲ್ತುಳಿತ ನಡೆದ ಮೇಲೆ ಕಂಟಿನ್ಯೂಸ್ ಆಗಿ ದಿಲ್ಲಿಯಿಂದ ಟಚ್ಚಲ್ಲಿದ್ದಾರೆ. ಏನು ಮಾಡಿದ್ರಿ, ಏನು ಮಾಡ್ತೀರಿ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರ ಸೂಚನೆಗಳ ಆಧಾರದ ಮೇಲೆ ನಡೀತಾ ಇರೋದು ಇವೆಲ್ಲ. ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ನು, ನಿಂಬಾಳ್ಕರ್ಗೆ ಜವಾಬ್ದಾರಿಯಿಂದ ಮುಕ್ತಿ, ಗೋವಿಂದರಾಜು ಅವರಿಗೆ ಜವಾಬ್ದಾರಿಯಿಂದ ಮುಕ್ತಿ, ಡಿ ಕೆ ಶಿವಕುಮಾರ್ ಕಡೆಯವರಿಗೆ, ಡಿ ಕೆ ಶಿವಕುಮಾರ್ ನಥಿಂಗ್. ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಮತ್ತೆ ಹೇಳಿ ಕಳಿಸಿದ್ದಾರೆ. KC ವೇಣುಗೋಪಾಲು ಅದನ್ನೇ ಮಾತಾಡೋದು, ಕೇಳಿಸ್ಕೊಳ್ಳಿ. We discussed about the current political situation, including the unfortunate or tragic incident which happened in Bangalore. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. We are the party are very much matter about the human life. Unfortunately, the incident happened. Anyway, government of Karnataka has already ordered a judicial inquiry. During the course of judicial inquiry, party didn't want to involve into the nitty-gritty of the issue. But generally, party clearly view that there should be a clear-cut pro-people attitude on this issue also. ಇದನ್ನು KC ವೇಣುಗೋಪಾಲ್ ಹೇಳಿದ್ರಲ್ಲಿ ಏನು ಸಮಸ್ಯೆ ಇಲ್ಲ ರೀ. ಹೈಕಮಾಂಡಿಗೆ ಕಳಕಳಿ ಇದೆ, ಕಾಳಜಿ ಇದೆ, ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಮಾರ್ಗದರ್ಶನ ಮಾಡ್ತಾರೆ. ಬಟ್ ಜಾತಿ ಗಣತಿ ಇನ್ನೊಮ್ಮೆ ಮಾಡಿಸ್ತೀವಿ ಅನ್ನೋದಿದೆಯಲ್ಲ, ಅದು ಕರ್ನಾಟಕದ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾಗಿದ್ದ ನಿರ್ಣಯ.
ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾಗಿದ್ದ ನಿರ್ಣಯ. ಅದನ್ನು ಒಬ್ಬ ರಾಜಕಾರಣಿ ಮಾಧ್ಯಮಗಳ ಮುಂದೆ ಅನೌನ್ಸ್ ಮಾಡಿದ್ರು. ಕ್ಯಾಬಿನೆಟ್ ಅಂದರೆ ಏನದು? ಈ ರಾಜ್ಯದ ಪ್ರಾತಿನಿಧಿಕ ಸಂಸ್ಥೆ. ನನಗೇನಂದರೆ ಸಂಜೆ ಡಿಬೇಟ್ನಲ್ಲಿ ಬಂತು ಆ ವಿಷಯ, ಹಿಂಗೆ ಮಾಡಬಹುದಾ ಅಂತ. ನಾನು ಅಂದೆ, ಕ್ಯಾಬಿನೆಟ್ ನಿರ್ಣಯವನ್ನು ಪ್ರೆಸ್ ಕ್ಲಬ್ಬಿಗೆ ಬಂದು ತುಂಬಿದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಸಮ್ಮುಖದಲ್ಲಿ ಹರಿದು ಹಾಕಬಹುದು ಅನ್ನೋದಾದರೆ ಇದು ಆಗಬಹುದು ಬಿಡಿ ಅಂತಂದೆ ನಾನು. ದುರದೃಷ್ಟಕರ ಘಟನೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಆಗಿದೆ, ಅದಾಗ್ತಿದೆ, ಇದಾಗ್ತಿದೆ. ಕೆ ಸಿ ವೇಣುಗೋಪಾಲ್ ಎಲ್ಲವನ್ನು ಹೇಳಿದ್ರು. ಮೀಟಿಂಗ್ನ ಫೋಟೋಗಳು ಬಂದು ನೋಡಿ. AICC ಅಧ್ಯಕ್ಷರು ಕೆ ಸಿ ವೇಣುಗೋಪಾಲ್ ಅವರ ಪಕ್ಕದಲ್ಲಿ ಸಿದ್ದರಾಮಯ್ಯನವರು, ಅವರ ಪಕ್ಕದಲ್ಲಿ DK ಶಿವಕುಮಾರ್, ಈ ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ. ಆ್ಯಕ್ಚುಯಲ್ ಮೀಟಿಂಗ್ನ ಫೋಟೋಗಳಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.